ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕೆನಡಾದಲ್ಲಿ ರಾಜಕೀಯ ಭೂಕಂಪ ಆಗಿದೆ. ಭಾರತ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಕೆನಡಾ ಜನರಿಂದಲೇ ವಿರೋಧ ಎದುರಿಸ್ತಾ ಇದ್ದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಲಿಬರಲ್ ಪಾರ್ಟಿಯ ನಾಯಕ ಹಾಗೂ ಕೆನಡಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಾನು ನಿರ್ಧಾರ ಮಾಡಿದ್ದೀನಿ. ಮುಂದಿನ ನಾಯಕ ಅಥವಾ ನಾಯಕಿಯ ಆಯ್ಕೆಯಾಗೋ ತನಕ ಕರ್ತವ್ಯ ನಿಭಾಯಿಸ್ತೀನಿ. ಈ ದೇಶಕ್ಕೆ ತನ್ನಿಚ್ಛೆಯ ನಾಯಕನ ಆಯ್ಕೆ ಮಾಡೋ ಹಕ್ಕಿದೆ. ಅಲ್ಲದೆ ನನ್ನ ಪಕ್ಷದಲ್ಲೇ ಒಳಜಗಳ ನಡೀತಾ ಇದೆ ಅಂತಾದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ನಾನು ಒಳ್ಳೆಯ ಚಾಯ್ಸ್ ಅಲ್ಲ ಅಂತ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಅಂದಹಾಗೆ ಪಕ್ಷದ ಆಂತರಿಕ ಜಗಳ ಮತ್ತು ಇನ್ನಿತರ ಕಾರಣಗಳಿಂದ ಟ್ರೂಡೋ ಸಾಕಷ್ಟು ಟೀಕೆಯನ್ನು ಫೇಸ್ ಮಾಡ್ತಿದ್ರು. ಕೆನಡಾದಲ್ಲಿ ಜೀವನ ವೆಚ್ಚ ಹೆಚ್ಚಾಗ್ತಿರೋ ಕಾರಣ ಕಳೆದೆರಡು ವರ್ಷಗಳಿಂದ ಅಲ್ಲಿನ ಜನ ಟ್ರೂಡೋ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ ಟ್ರೂಡೋ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಬಂದಿತ್ತು. ಶ್ರಿಂಕ್ ಆಗ್ತಾ ಇತ್ತು ಟ್ರೂಡೋ ಅವರ ಪಾಪ್ಯುಲಾರಿಟಿ. ಏನೋ ಪ್ರಮುಖವಾಗಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ವಿಚಾರವಾಗಿ ಬೇಕು ಅಂತಲೇ ಆತ ಭಾರತದ ಮೇಲೆ ಬೊಟ್ಟು ಮಾಡಿದ್ರು. ಸರಿಯಾದ ಸಾಕ್ಷ್ಯಗಳನ್ನು ಕೊಡದೆ, ಸಾಕ್ಷ್ಯ ಇಲ್ಲ ಅಂತೆಲ್ಲ ಹೇಳಿಕೊಂಡು ಆದರೂ ನಮಗೆ ಅನಿಸ್ತಾ ಇದೆ ಅಂತೆಲ್ಲ ಹೇಳಿ ಮನಸ್ಸಿಗೆ ಬಂದಂಗೆ ಆರೋಪ ಮಾಡಿದ್ರು. ಇದರಿಂದ ಭಾರತದೊಂದಿಗಿನ ಸಂಬಂಧವನ್ನು ಕೂಡ ಹಾಳು ಮಾಡಿದ್ರು. ಅಲ್ಲದೆ ಇತ್ತೀಚೆಗೆ ಕೆನಡಾದಲ್ಲಿ ನಡೆಸಿದ ಚುನಾವಣಾ ಸಮೀಕ್ಷೆಯಲ್ಲಿ ಮುಂದಿನ ಕೆನಡಾ ಚುನಾವಣೆಯಲ್ಲಿ ಟ್ರೂಡೋ ಸೋತು ಹೋಗ್ತಾರೆ. ಅಲ್ಲಿನ ವಿಪಕ್ಷ ಕನ್ಸರ್ವೇಟಿವ್ ಪಾರ್ಟಿ ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿತ್ತು. ಇದರಿಂದ ಸ್ವಪಕ್ಷದಲ್ಲೇ ಟ್ರೂಡೋ ಲೀಡರ್ಶಿಪ್ ವಿರುದ್ಧ ತೀವ್ರ ಅಸಮಾಧಾನ ಭುಗಿಲೆದ್ದಿತ್ತು. ಹಾಗಾಗಿ ಟ್ರೂಡೋ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಈಗ ರಾಜೀನಾಮೆ ಘೋಷಿಸಿದ್ದಾರೆ. ಮುಂದಿನ ನಾಯಕನ ಆಯ್ಕೆಗೆ ಪ್ರಕ್ರಿಯೆ ಶುರು ಮಾಡುವಂತೆ ಕೂಡ ಸೂಚಿಸಿದ್ದಾರೆ. ಲಿಬರಲ್ ಪಾರ್ಟಿಯ ನಾಯಕನ ಆಯ್ಕೆಯ ಪ್ರಕ್ರಿಯೆ ತುಂಬ ಟೈಮ್ ತಗೊಳುತ್ತೆ. ಈ ಹಿಂದೆ 5 ರಿಂದ 8 ತಿಂಗಳ ಕಾಲ ಟೈಮ್ ತಗೊಂಡಿರೋ ಉದಾಹರಣೆ ಕೂಡ ಇದೆ. ಏನೋ ಟ್ರೂಡೋ ಜಾಗವನ್ನು ಯಾರು ತಗೊಳ್ತಾರೆ ಅನ್ನೋ ಪ್ರಶ್ನೆಗೆ ಹಲವು ಹೆಸರುಗಳು ಮುಂದೆ ಬರ್ತಿವೆ. ಬ್ಯಾಂಕ್ ಆಫ್ ಕೆನಡಾ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮಾಜಿ ಗವರ್ನರ್ ಮಾರ್ಕ್ ಕಾರ್ನಿ ಟ್ರೂಡೋ ಅವರ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ. ಭಾರತ ಮೂಲದ ಕೆನಡಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅನಿತಾ ಆನಂದ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಕೆನಡಾದ ಇನೋವೇಷನ್ ಮಿನಿಸ್ಟರ್ ಫ್ರಾನ್ಶಾಯ್ಸ್ ಫಿಲಿಪ್ ಶಾಂಪೇನ್, ವಿದೇಶಾಂಗ ಸಚಿವೆ ಮೆಲನಿ ಜೋಲಿ ಮತ್ತು ಮಾಜಿ ವಿದೇಶಾಂಗ ಸಚಿವೆ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಕೂಡ ರೇಸ್ಗಿಳಿಯೋ ಸಾಧ್ಯತೆ ಇದೆ. ಏನೋ ಅಜ್ಜಿಗೆ ಅಕ್ಕಿ ಚಿಂತೆಯಾದರೆ ಮೊಮ್ಮಗಳಿಗೆ ಲಿಪ್ಸ್ಟಿಕ್ ಚಿಂತೆ ಅನ್ನೋ ರೀತಿಯಲ್ಲೆಲ್ಲ ಗಾದೆ ಮಾತಿದೆಯಲ್ಲ. ಸೊ ಟ್ರೂಡೋ ರಾಜೀನಾಮೆ ಘೋಷಿಸಿ ಬೇಜಾರಲ್ಲಿದ್ದರೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗಿಬಿಡಲಿ ಅಂತ ಮತ್ತೆ ಆಗ್ರಹ ಮಾಡಿದ್ದಾರೆ. ಕೆನಡಾ ಅಮೆರಿಕಾಗೆ ಸೇರಿದ್ರೆ ಕೆನಡಾದ ವ್ಯಾಪಾರದ ಕೊರತೆ, ಟ್ರೇಡ್ ಡೆಫಿಸಿಟ್ ಸಾಲ್ವ್ ಆಗಿಬಿಡುತ್ತೆ, ಪ್ರಾಬ್ಲಮೇ ಇರಲ್ಲ. ಸಬ್ಸಿಡಿಗೋಸ್ಕರ ನಮ್ಮನ್ನು ಡಿಪೆಂಡ್ ಆಗಬೇಕಂತಿಲ್ಲ. ನಮ್ಮ ಭಾಗ ಆಗಿಬಿಡ್ತೀರಿ ನೀವು. ನಮ್ಮಿಂದ ಎಕ್ಸ್ಟ್ರಾ ಟ್ಯಾಕ್ಸ್ ಇರೋದಿಲ್ಲ, ಯಾಕಂದ್ರೆ ನೀವು ಅಮೆರಿಕನೇ ಆಗಿಬಿಡ್ತೀರಿ. ರಷ್ಯಾ ಮತ್ತು ಚೀನಾದಿಂದ ಬರೋ ಅಪಾಯಗಳ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಸೆಕ್ಯೂರಿಟಿ ನಿಮಗಿರುತ್ತೆ. ನಾವೆಲ್ಲ ಒಂದೇ ರಾಷ್ಟ್ರ. ಅಮೆರಿಕದ ಭಾಗ ಆದರೆ ಇಡೀ ಒಂದು ಅಮೆರಿಕ ಖಂಡ, ಉತ್ತರ ಅಮೆರಿಕ ಖಂಡನೇ ಅಮೆರಿಕ ಆಗಿಬಿಡುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2 ರಾಷ್ಟ್ರಗಳು ಒಟ್ಟಾದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಬಗ್ಗೆ ಜಸ್ಟಿನ್ ಟ್ರೂಡೋಗೂ ಗೊತ್ತಿತ್ತು. ಹಾಗಾಗಿ ರಿಸೈನ್ ಮಾಡಿದ್ದಾರೆ. 2 ದೇಶಗಳು ಒಟ್ಟಾಗುವ ಐಡಿಯಾವನ್ನು ಕೆನಡಾ ಜನ ಕೂಡ ಬಹಳ ಖುಷಿ ಪಡ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಟ್ರಂಪ್ ಕಳೆದ ಅಮೆರಿಕ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಕೆನಡಾಗೆ ಟ್ಯಾರಿಫ್ ಬೆದರಿಕೆ ಹಾಕಿದ್ರು. 25% ಸುಂಕ ವಿಧಿಸ್ತೀನಿ ಅಂತ ಹೇಳಿದ್ರು. ವ್ಯಾಪಾರ ವಿಚಾರದಲ್ಲಿ ಸಂಪೂರ್ಣವಾಗಿ ಅಮೆರಿಕ ಮೇಲೆ ಡಿಪೆಂಡ್ ಆಗಿರೋ ಕೆನಡಾಗೆ ಇದರಿಂದ ಬಿಸಿ ತಾಕ್ತು. ಅದರಿಂದ ಟ್ರೂಡೋ ಓಡೋಡಿ ಬಂದು ಟ್ರಂಪ್ರನ್ನ ಮೀಟ್ ಮಾಡಿದ್ರು. ಆದರೂ ಏನೂ ಬದಲಾಗಿಲ್ಲ. ನಂತರ ಟ್ರಂಪ್ ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗಿಬಿಡ್ಲಿ, ಟ್ರೂಡೋ ಅದರ ಗವರ್ನರ್ ಬೇಕಾದ್ರೆ ಆಗಲಿ, ತೊಂದರೆ ಇಲ್ಲ, ಅವ್ರ ಜಾಗ ಏನು ಹೋಗಲ್ಲ, ಸ್ಥಾನಮಾನ ಇರುತ್ತೆ, ಗವರ್ನರ್ ಆಗಿರ್ಬೋದು ಅಂತ ಹೇಳಿದರು. ಅದರ ಬೆನ್ನಲ್ಲೇ ಟ್ರೂಡೋ ಈಗ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ. ಅದಾದ ಮರುಕ್ಷಣವೇ ಕೆನಡಾ ಅಮೆರಿಕ ಮರ್ಜರ್ ಬಗ್ಗೆ ಮತ್ತೊಮ್ಮೆ ಟ್ರಂಪ್ ಈಗ ಆಗ್ರಹ ಮಾಡಿದ್ದಾರೆ. ಚೀನಾ, ಟಿಬೆಟ್, ನೇಪಾಳ ಗಡಿ ಪ್ರದೇಶ ಅಕ್ಷರಶಃ ನಡುಗು ಹೋಗಿದೆ. ಭೀಕರ ಭೂಕಂಪ ಉಂಟಾಗಿದೆ. ಪರಿಣಾಮ ಕನಿಷ್ಠ 53 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 62ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆಯ ಕಂಪನ ಆಗಿದೆ. ಒಟ್ಟು 6 ಕಡೆಗಳಲ್ಲಿ ಭೂಕಂಪ ಆಗಿದೆ ಅಂತ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟ್ ಮಾಡಿದೆ. ಈ ಭೂಕಂಪನಕ್ಕೆ 1,000ಕ್ಕೂ ಅಧಿಕ ಮನೆಗಳು ಬಿದ್ದು ಹೋಗಿದೆ ಅಂತ ಹೇಳಲಾಗ್ತಿದೆ. ಈ ಭೂಕಂಪನದ ತೀವ್ರತೆ ಎಷ್ಟಿತ್ತು ಅಂದರೆ ಭಾರತ, ನೇಪಾಳ ಮತ್ತು ಭೂತಾನ್ನ ಕೆಲ ಪ್ರದೇಶಗಳಲ್ಲೂ ಕೂಡ ಕಂಪನದ ಅನುಭವ ಆಗಿದೆ. ಬಿಲ್ಡಿಂಗ್ಗಳು ಶೇಕ್ ಆಗಿವೆ. ದಿಲ್ಲಿ, ಬಿಹಾರದ ಪಾಟ್ನಾ, ಅಸ್ಸಾಂ, ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಹಲವು ಕಡೆ ಭೂಮಿ ಕಂಪಿಸಿದ ಎಕ್ಸ್ಪೀರಿಯನ್ಸ್ ಆಗಿದೆ. ನೇಪಾಳ ರಾಜಧಾನಿ ಕಾಠ್ಮಂಡುನಲ್ಲಿ ಭೂಮಿ ಕಂಪಿಸಿದ್ದಕ್ಕೆ ಜನ ಓಡ್ ಹೋಗಿದ್ದಾರೆ ಹೆದರುಕೊಂಡು ಮನೆಯಿಂದ. ಈ ಭಯಾನಕ ಎಕ್ಸ್ಪೀರಿಯನ್ಸ್ ಬಗ್ಗೆ ಜನ ನಾನಾ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಅಲ್ಲದೆ ಕಳೆದ 5 ವರ್ಷಗಳಲ್ಲಿ ಟಿಬೆಟ್ನಲ್ಲಿ ಉಂಟಾದ ಅತ್ಯಂತ ಭಯಾನಕ ಭೂಕಂಪ ಇದು ಅಂತ ಹೇಳಲಾಗ್ತಿದೆ.
ಬ್ರಿಕ್ಸ್ ಕೂಟಕ್ಕೆ ಇದೀಗ ಇಂಡೋನೇಷ್ಯಾ ಸಂಪೂರ್ಣವಾಗಿ ಜಾಯಿನ್ ಆಗಿದೆ. ಫುಲ್ ಮೆಂಬರ್ಶಿಪ್ ಪಡ್ಕೊಂಡಿದೆ ಅಂತ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾದ ಬ್ರೆಜಿಲ್ ಅನೌನ್ಸ್ ಮಾಡಿದೆ. ಈ ಮೂಲಕ ಬ್ರಿಕ್ಸ್ ಮತ್ತಷ್ಟು ಎಕ್ಸ್ಪ್ಯಾಂಡ್ ಆಗಿದೆ. ಇದರಿಂದ ಬ್ರಿಕ್ಸ್ ಕೂಟದ ಶಕ್ತಿ ಹೆಚ್ಚಾಗಿದೆ. ಜಾಗತಿಕ ಜನಸಂಖ್ಯೆಯಲ್ಲಿ 40% ಪಾಲು ಮತ್ತು ಜಿಡಿಪಿಯಲ್ಲಿ 25% ಪಾಲು ಸೇರಿದ ಹಾಗಾಗಿದೆ. ಇತ್ತೀಚೆಗಷ್ಟೇ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಕರೆನ್ಸಿ ಅಂತ ಏನಾದರೂ ಶುರು ಮಾಡಿದ್ರೆ 100% ಸುಂಕ ಹೇರ್ಬಿಡ್ತೀನಿ ಅಂತ ಬ್ರಿಕ್ಸ್ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ 2009ರಲ್ಲಿ ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ ಸೇರಿ ಈ ಒಕ್ಕೂಟವನ್ನು ರಚಿಸಿದ್ವು. ನಂತರ 2010ರಲ್ಲಿ ಸೌತ್ ಆಫ್ರಿಕಾ ಅಧಿಕೃತವಾಗಿ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು. ಈಗ ಬ್ರಿಕ್ಸ್ ಒಕ್ಕೂಟದಲ್ಲಿ ಇಂಡೋನೇಷ್ಯಾ ಸೇರಿ 10 ರಾಷ್ಟ್ರಗಳಿವೆ. ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾದಾಟ ಈಗ ಗಾಜಾದಿಂದ ವೆಸ್ಟ್ ಬ್ಯಾಂಕ್ಗೆ ತಿರುಗಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಗುಂಡಿನ ದಾಳಿಯಾಗಿದೆ. ಪರಿಣಾಮ 3 ಇಸ್ರೇಲಿ ಪ್ರಜೆಗಳು ಮೃತಪಟ್ಟಿದ್ದಾರೆ, 8 ಮಂದಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳಿದ್ದಾರೆ. ಕನಿಷ್ಠ 2 ಬಂದೂಕುದಾರಿಗಳು ಅಲ್ಲಿನ ಕಾರ್ ಮತ್ತು ಬಸ್ಸಿನ ಮೇಲೆ ಗುಂಡಿನ ದಾಳಿ ಮಾಡಿ ಈ ಹತ್ಯೆ ಮಾಡಿದ್ದಾರೆ. ನಂತರ ಇವರು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂತ ಇಸ್ರೇಲಿ ಮೀಡಿಯಾ ರಿಪೋರ್ಟ್ ಮಾಡಿವೆ. ಈ ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಗುಂಡಿನ ದಾಳಿ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ, ದಾಳಿಕೋರರು ಹಾಗೂ ಅವರಿಗೆ ಸಹಾಯ ಮಾಡಿದವರನ್ನೆಲ್ಲ ಹುಡುಕಿ ಪನಿಷ್ ಮಾಡ್ತೀವಿ, ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ. ಭಾರತದ ಗಡಿಯಲ್ಲಿರೋ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿ ಹರಿಯೋ ಸ್ಥಳದಲ್ಲಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದ್ದಕ್ಕೆ ಭಾರತ ಕೆಲ ದಿನಗಳ ಹಿಂದಷ್ಟೇ ಚೀನಾ ಮುಂದೆ ಪ್ರತಿಭಟಿಸಿತ್ತು. ಇದೀಗ ಚೀನಾ ರಿಯಾಕ್ಟ್ ಮಾಡಿದೆ. ಡ್ಯಾಂನಿಂದ ಭಾರತ ಮತ್ತು ಬಾಂಗ್ಲಾ ಮೇಲೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವೋ ಜಿಯಾಕುನ್ ಹೇಳಿದ್ದಾರೆ. ಅಲ್ಲದೆ ಈ ಡ್ಯಾಮ್ ಬಹಳ ಟಫ್ ಆಗಿರೋ ಸೈಂಟಿಫಿಕ್ ವೆರಿಫಿಕೇಷನ್ಗೆ ಒಳಪಟ್ಟಿದೆ. ಇದರಿಂದ ಪರಿಸರ, ಜಲಸಂಪನ್ಮೂಲದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಉಂಟಾಗೋದಿಲ್ಲ. ವಿಪತ್ತು ನಿರ್ವಹಣೆ ಹಾಗೂ ಹವಾಮಾನ ಬದಲಾವಣೆಯಂಥ ಸಂದರ್ಭಗಳಲ್ಲಿ ಸಹಾಯ ಕೂಡ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಬ್ರಹ್ಮಪುತ್ರ ನದಿ ಹರಿಯೋ ಸ್ಥಳದಲ್ಲಿ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಅಂತ ಚೀನಾ ಇತ್ತೀಚೆಗಷ್ಟೇ ಹೇಳಿಕೊಂಡಿತ್ತು. ಇದಕ್ಕಾಗಿ ಚೀನಾ 11.37 ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡುತ್ತೆ. ಇದರ ಬಗ್ಗೆ ಭಾರತ ತನ್ನ ಕಳವಳವನ್ನು ಚೀನಾಗೆ ಮನವರಿಕೆ ಮಾಡಿಕೊಟ್ಟಿತ್ತು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ರಷ್ಯಾ ವಿಚಾರವಾಗಿ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಷ್ಯಾ ಉತ್ತರ ಕೊರಿಯಾಗೆ ತನ್ನ ಅಡ್ವಾನ್ಸ್ ಸ್ಯಾಟಲೈಟ್ ಮತ್ತು ಸ್ಪೇಸ್ ಟೆಕ್ನಾಲಜಿ ಶೇರ್ ಮಾಡೋಕೆ ಮುಂದಾಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಯುಕ್ರೇನ್ ವಿರುದ್ಧದ ಕದನದಲ್ಲಿ ರಷ್ಯಾಗೆ ಸಹಾಯ ಮಾಡೋಕೆ ಉತ್ತರ ಕೊರಿಯಾ ಸೈನಿಕರನ್ನ ರಷ್ಯಾ ಕಳಿಸಿಕೊಟ್ಟಿದೆ. ಈ ಕಾರಣಕ್ಕಾಗಿ ರಷ್ಯಾ ಉತ್ತರ ಕೊರಿಯಾಗೆ ಶಸ್ತ್ರಾಸ್ತ್ರಗಳನ್ನು ಕೊಡೋದು, ಟ್ರೈನಿಂಗ್ ಕೊಡೋದು, ಟೆಕ್ನಾಲಜಿ ಶೇರ್ ಮಾಡೋದು ಮಾಡ್ತಾ ಇದೆ. ಉತ್ತರ ಕೊರಿಯಾ ಮೇಲೆ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಇದ್ರೂ ಕೂಡ ರಷ್ಯಾ ಉಲ್ಲಂಘನೆ ಮಾಡಿ ಈ ರೀತಿ ಸ್ಯಾಟಲೈಟ್ ಪ್ರೋಗ್ರಾಮ್ಗೆ ನೆರವು ಕೊಡಬಾರದು ಅಂತ ಬ್ಲಿಂಕನ್ ಹೇಳಿದ್ದಾರೆ. H5N1 ಬರ್ಡ್ ಫ್ಲೂಗೆ ತುತ್ತಾಗಿ ಅಮೆರಿಕದಲ್ಲೀಗ ಮೊದಲ ಸಾವಾಗಿದೆ. ಅಮೆರಿಕದ ಲೂಸಿಯಾನದಲ್ಲಿ ಬರ್ಡ್ ಫ್ಲೂ ಸೋಂಕಿತ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಂತ ಲೂಸಿಯಾನ ಹೆಲ್ತ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಇವರು ಕಳೆದ ಡಿಸೆಂಬರ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಇನ್ನು ಅಮೆರಿಕದಾದ್ಯಂತ 67 H5N1 ಬರ್ಡ್ ಫ್ಲೂ ಕೇಸ್ಗಳು ವರದಿಯಾಗಿವೆ. ಅತ್ತ ಭಾರಿ ಹಿಮಪಾತ ಮತ್ತು ಚಳಿಯಿಂದ ಅಮೆರಿಕದಲ್ಲಿ ಬಹಳ ಸಮಸ್ಯೆ ಆಗ್ತಿದೆ. ಮುಖ್ಯವಾಗಿ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಟೆಕ್ಸಾಸ್ನಿಂದ ನ್ಯೂಯಾರ್ಕ್ಗೆ ಹೋಗಬೇಕಾಗಿದ್ದ 9,000ಕ್ಕೂ ಅಧಿಕ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ಕೆಲವನ್ನ ಲೇಟ್ ಆಗಿ ಟೇಕ್ ಆಫ್ ಮಾಡಲಾಗಿದೆ ಅಂತ ವಾಷಿಂಗ್ಟನ್ ಏರ್ಪೋರ್ಟ್ನಿಂದ ಹಾರಬೇಕಾಗಿದ್ದ 80% ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ಕೆಂಟಕಿ, ಇಂಡಿಯಾನಾ ಸೇರಿ ಹಲವು ಕಡೆ ಪವರ್ ಕಟ್ ಕೂಡ ಆಗಿದೆ. ಚಳಿ ಮತ್ತು ಹಿಮಪಾತದಿಂದ ಅಮೆರಿಕದಾದ್ಯಂತ 5 ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಆ ಪರಿ ಹಿಮಪಾತ ಅಲ್ಲಾಗ್ತಾ ಇದೆ. ಮತ್ತೊಂದು ಕಡೆ ಯುಕೆನಲ್ಲಿ ಹೆವಿ ಪ್ರವಾಹ, ಫ್ಲಡ್ಡಿಂಗ್ ಆಗ್ತಾ ಇದೆ. ಇದರಿಂದ ಹಲವು ಪ್ರದೇಶದಲ್ಲಿ 100 ಶಾಲೆಗಳನ್ನು ಬಂದ್ ಮಾಡಲಾಗಿದೆ. ಹಲವು ಕಡೆ ಪ್ರಯಾಣಕ್ಕೂ ಅಡಚಣೆ ಉಂಟಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.